ಹೈ ಗೈಸ್ ವೆಲ್ಕಮ್ ಅಗೇನ್. ಸೊ ಇದು ಪಾರ್ಟ್ 3 ಆಗಿರುತ್ತೆ. ಸೊ ಪಾರ್ಟ್ 1, 2 ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ. ಸೊ ಪಾರ್ಟ್ 3 ಅಲ್ಲಿ ನಾನು ಆರ್ಗನೈಸ್ ಮಾಡೋದು ತೋರಿಸ್ತೀನಿ ಅಂತ ಹೇಳಿದೆ. ಸೊ ಟೋಟಲಿ ಒಂದು 4, 5, 6 ಪಾಟ್ಸ್ ತಂದಿದ್ದೀವಿ. ಸಾರಿ ಪ್ಲ್ಯಾಂಟ್ಸು. ಸೊ ಅದನ್ನೆಲ್ಲ ಮನೇಲಿ ಒಂದು ಹಾಲಲ್ಲಿ 4 ಪ್ಲ್ಯಾಂಟ್ಸು, ರೂಮಲ್ಲಿ ಒಂದೆರಡು ಆ ಥರ ಮಾಡಬೇಕು. ಸೊ ಅಲ್ಲಿಂದನೇ ಮಣ್ಣು, ಫರ್ಟಿಲೈಸರ್ ಎಲ್ಲನೂ ಒಟ್ಟಿಗೆ ತೊಗೊಂಬಂದ್ಬಿಟ್ಟಿದ್ವಿ. ಎಲ್ಲ ಅಲ್ಲೇ ಅವೈಲಬಲ್ ಇರೋದ್ರಿಂದ ನಮಗೂ ಈಸಿ ಆಯಿತು ಕಂಪ್ಲೀಟಾಗಿ. ಆ್ಯಂಡ್ ಆಲ್ಸೋ ಮಣ್ಣು ಫುಲ್ ಒಂದು ಬ್ಯಾಗೆ ತೊಗೊಂಬಂದಿದ್ವಿ. ಬಿಕಾಸ್ ಚೀಲದಲ್ಲಿ ಬಿಕಾಸ್ ಜಾಸ್ತಿ ಬೇಕಿತ್ತಲ್ಲ. ಹೆಂಗಿದ್ರು ಒಂದು 4, 5 ಪಾಟ್ಸಿಗೆ ನಾವು ಹಾಕಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಒಟ್ಟಿಗೆ ಅಲ್ಲೇ ತೊಗೊಂಬಂದ್ಬಿಟ್ಟಿದ್ವಿ. ಆ್ಯಂಡ್ ಆಲ್ಸೋ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು 3 ಟೈಮ್ಸ್ ಕ್ಯಾನ್ಸಲ್ ಆಗಿದೆ. ಸೆರಾಮಿಕ್ ಪಾಟ್ಸ್ ಆರ್ಡರ್ ಮಾಡಿದ್ದೆ ಅದರಿಂದ. ಸೊ ಅದಕ್ಕೋಸ್ಕರ ಅದು ಬರೋದು ಲೇಟ್ ಆಗುತ್ತೆ ಅಂತಲೇ ಲಾಲ್ಬಾಗಿಂದನೇ ಹೆಂಗೆ ಅವೈಲಬಲ್ ಇತ್ತು, ಸಖತ್ತಾಗಿದೆ ಮೆಟೀರಿಯಲ್ ಮಾತ್ರ. ಸೊ ಅದಕ್ಕೆ ಅಲ್ಲಿಂದನೇ ತೊಗೊಂಬಂದ್ಬಿಟ್ಟಿದ್ದೀವಿ. ಸೊ ಎಷ್ಟು ಪಾಟ್ ಇದೆ ಅಷ್ಟಕ್ಕೆ ರೀಪಾಟಿಂಗ್ ಮಾಡ್ತಿದ್ದೀವಿ. ಇನ್ನು ಮಿಕ್ಕಿದ್ದು ಅರೇಕಾ ಪಾಮ್, ಸ್ನೇಕ್ ಪ್ಲಾಂಟಿಗೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಬೇಕು. ಅಮೆಝಾನಿಂದ ಬಂದಮೇಲೆ ಮತ್ತೆ ರೀಪಾಟಿಂಗ್ ಮಾಡ್ತೀವಿ. ಸೊ ಅಷ್ಟೇ, ಸಖತ್ತಾಗಿ ಕಾಣ್ತಿತ್ತು ಹಾಲಲ್ಲಿ ಬೈದೇವೆ. ಸೊ ಪಾರ್ಟ್ 3ನೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ.